ಒಬ್ಬ ಅಬ್ದುಲ್ ರಶೀದ್ ಅಂತ ಹೇಳುವ ಒಬ್ಬ ಮುಸಲ್ಮಾನ ಮತಾಂಧ ಹೋಗಿ ಡೈರೆಕ್ಟಾಗಿ ಚಾಕ್ ಹಾಕಿ ಕೊಲ್ತಾನೆ. ಅದನ್ನು ಯಾಕೆ ನೀವು ಭಯೋತ್ಪಾದಕ ಅನ್ನಲ್ಲ ಮಿಸ್ಟರ್ ಹರಿಪ್ರಸಾದ್? ಯಾಕನ್ನಲ್ಲ? ಆ ಅಬ್ದುಲ್ ರಶೀದನನ್ನು ನನ್ನ ಸಹೋದರ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳಿದಾಗೆ. ಇವರೆಲ್ಲ ಸೆಕ್ಯುಲರ್ ಹೇಳ್ತಾರಲ್ಲ, ಈ ಡಿ ಕೆ ಸಿದ್ದರಾಮಯ್ಯ ಸೆಕ್ಯುಲರ್ ಅಂದರೆ ಏನು? ಎಲ್ಲ ಧರ್ಮ ಸಮಾನ, ಹೌದಲ್ವಾ? ಅದ್ಯಾಕೆ ದೇವಸ್ಥಾನದ ಮಾತ್ರ ನೀವು ಮುಜರಾಯಿ ಲೆಕ್ಕಿದ್ರು ಅದರ ಬಂಡಾರಾಗ ಲೆಕ್ಕ ಮಾಡಕ್ಕೆ ಬರ್ತೀರಿ? ನೀವ್ಯಾಕೆ ಮಸೀದಿದ್ದು ಲೆಕ್ಕ ಮಾಡಕ್ಕೆ ಹೋಗಲ್ಲ? ನೀವ್ಯಾಕೆ ಚರ್ಚಿದು ಲೆಕ್ಕ ಮಾಡಕ್ಕೆ ಹೋಗಲ್ಲ? ಹೋಗಿ ಅಲ್ಲಿ ಡೆಲ್ಲಿಯಲ್ಲಿ ಜುಮ್ಮಾ ಮಸೀದಿ ಇದೆಯಲ್ಲ, ಅದ್ರ ಲೆಕ್ಕ ಕೇಳಿ. RSS ಲೆಕ್ಕ ಕೇಳ್ತಿದ್ರಲ್ಲ, ಜುಮ್ಮಾ ಮಸೀದಿ ಕೇಳಿ. ಸರ್ವ ಧರ್ಮ ಸಮಾನ ಅಂತ ಹೇಳಿದ ಮೇಲೆ ಎಲ್ಲ ಧರ್ಮಗಳು ಒಂದೇ ಅಲ್ವಾ? ಹಿಂದೂ ಧರ್ಮದ ಮಾತ್ರ ಯಾಕೆ ನಿಮ್ಗೆ ಎಲ್ಲ ಸಣ್ಣ ಒಂದು ಮಾರಮ್ಮನ ಗುಡಿಗೂ ಲೆಕ್ಕ ಕೇಳ್ತೀರಿ? RSS ಒಂದು ವಿಚಾರ, ಒಂದು ಗುಂಪು. ಅದರ ಅಂಡರ್ನಲ್ಲಿ ಒಂದು 75 ಸಂಸ್ಥೆಗಳಿದೆ, ಟ್ರಸ್ಟ್. ಯಾವುದೇ RSSನ ಕಟ್ಟಡ RSSನ ಹೆಸರಲ್ಲಿಲ್ಲ, ಜನಜಾಗರಣ ಟ್ರಸ್ಟಿನ ಹೆಸರಿನಲ್ಲಿದೆ. ಟ್ರಸ್ಟ್ ಅಂದಮೇಲೆ ಅಕೌಂಟಿಗೆ ಬರ್ತದಲ್ವಾ? ಒಂದು ಕಟ್ಟಡ ಕಟ್ಟುವಾಗ ಅಕೌಂಟಿಗೆ ಬಂತಲ್ಲ, ಟ್ಯಾಕ್ಸ್ ಹೋಯ್ತಲ್ಲ ಸರ್ಕಾರಕ್ಕೆ. ಇನ್ನೇನು ಕೇಳ್ತೀರಿ? ಗೊತ್ತಿದೆಯಾ RSS ಬಗ್ಗೆ? ನಿಮಗೆ ಗೊತ್ತಾ ಪ್ರಿಯಾಂಕಾ ಖರ್ಗೆ ಅವರೇ? RSS ಒಂದು ವಿಚಾರ ರೀ, ಅದೊಂದು ವಿಚಾರ. ಕೋಟಿ ಕೊಟ್ಟವನು ಕೇಸ್ ಹಾಕಲಿ, ನೋಡಿ RSSನ ರಸೀತಿ ಇದೆ, RSS ರಸೀತಿ ಇದೆ, ಈ ರಸೀತಿಯಲ್ಲಿ ನಾನು 1 ಕೋಟಿ ಕೊಟ್ಟಿದ್ದೀನಿ, ಮೋಸ ಮಾಡಿದ್ದಾರೆ ತೋರಿಸಿ. ಇಡೀ ಭಾರತದಲ್ಲಿ ನಿಮಗೆ ರಸೀತಿ ಪೀಸೇ ಸಿಕ್ಕಲ್ಲ, ಯಾಕೆಂದರೆ ರಸೀತಿ ಪುಸ್ತಕನೇ ಇಲ್ಲ. ಇನ್ನೂ ಒಂದು ಹೇಳ್ತಾರೆ, RSSಗೆ ಸದಸ್ಯತ್ವನೇ ಇಲ್ಲ. ಕಾಂಗ್ರೆಸ್ ಅಂದರೆ ತುಷ್ಟೀಕರಣ, ಕಾಂಗ್ರೆಸ್ ಅಂದರೆ ದೇಶ ವಿಭಜನೆ, ಕಾಂಗ್ರೆಸ್ ಎಂದರೆ ಸ್ವಾರ್ಥ, ಕಾಂಗ್ರೆಸ್ ಎಂದರೆ ಅಧಿಕಾರ ವ್ಯಾಮೋಹ, ಕಾಂಗ್ರೆಸ್ ಎಂದರೆ ಭಯೋತ್ಪಾದನೆ, ಕಾಂಗ್ರೆಸ್ ಎಂದರೆ ಸಾರ್ವಭೌಮತ್ವಕ್ಕೆ ಧಕ್ಕೆ. ಮಹಾಯತಿ ಹಿಂದೂ ಧರ್ಮದ ರಕ್ಷಕ, ಮತಾಂತರದ ವಿರುದ್ಧ ಹೋರಾಡ್ತಿದ್ದ ಸ್ವಾಮಿ ಇವರು ಸ್ವಾಮಿ ಶ್ರದ್ಧಾನಂದ ಅವರು ಮತಾಂತರದ ವಿರುದ್ಧ ಹೋರಾಡ್ತಿದ್ರು. ಈ ಶ್ರದ್ಧಾನಂದರ ವಿರುದ್ಧ ಇವರು ಹರಿಜನ ಪತ್ರಿಕೆಯಲ್ಲಿ ಲೇಖನ ಬರಿತಾ ಇದ್ರು. ವಿರುದ್ಧ ಮಾಡಬಾರ್ದು ಅಂತ, ಮತಾಂತರವನ್ನು ಅವ್ರು ಗರುವಾಪಸಿ ಮಾಡ್ತಾಯಿದ್ರು. ಮಾಡಬಾರ್ದು ಅಂತ. ಮತಾಂತರ ಮಾಡುವಾಗ ಅದನ್ನು ಏನು ಹೇಳಲ್ಲ ಅವರು, ಡೈರೆಕ್ಟ್ ಹಿಂದೂಗಳನ್ನು ಮತಾಂತರ ಮಾಡುವಾಗ ಏನು ಹೇಳಲ್ಲ. ಮತಾಂತರ ಆದವರನ್ನು ಗರುವಾಪಸಿ ಮಾಡಿದಾಗ ಅದಕ್ಕೆ ಹೇಳಿದ್ರು. ಒಬ್ಬ ಇವರ ಮಾತನ್ನು ನಂಬಿಕೊಂಡು ಒಬ್ಬ ಅಬ್ದುಲ್ ರಶೀದ್ ಅಂತ ಹೇಳುವ ಒಬ್ಬ ಮುಸಲ್ಮಾನ ಮತಾಂಧ ಹೋಗಿ ಡೈರೆಕ್ಟಾಗಿ ಚಾಕ್ ಹಾಕಿ ಕೊಲ್ತಾನೆ. ಅದನ್ನು ಯಾಕೆ ನೀವು ಭಯೋತ್ಪಾದಕ ಅನ್ನಲ್ಲ ಮಿಸ್ಟರ್ ಹರಿಪ್ರಸಾದ್? ಯಾಕನ್ನಲ್ಲ? ಆ ಅಬ್ದುಲ್ ರಶೀದನನ್ನು ನನ್ನ ಸಹೋದರ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳಿದಾಗೆ. ಗಾಂಧಿ ಅವರ ಬಗ್ಗೆ ಒಂದು ಕಣ್ಣೀರಿಲ್ಲ. ಸ್ವಾಮಿ ಶ್ರದ್ಧಾನಂದರ ಬಗ್ಗೆ, ಹಿಂದೂ ಸ್ವಾಮೀಜಿಯ ಬಗ್ಗೆ ಒಂದು ಹನಿ ಕಣ್ಣೀರಿಲ್ಲ. ಯಾಕಿಲ್ಲ? ಇಂಥ ಸರಮಾಲೆಗಳಿದೆ. ಅಂದರೆ ಇದರಿಂದ ಮಹಾತ್ಮ ಗಾಂಧಿಗೆ ಏನು ಲಾಭ ಇದೆ? ಅವಶ್ಯಕತೆ ಏನಿತ್ತು? ಅವಶ್ಯಕತೆ ಅಲ್ಲ. ಅವರು ಬರೀ ತುಷ್ಟೀಕರಣ ಮಾಡೋದು, ಮತ್ತೆ ಜಗತ್ತಿನ ಕಣ್ಣಿಗೆ ನಾನೊಬ್ಬ ಜಾತ್ಯತೀತ ಅಂತ ತೋರಿಸ್ಕೊಳ್ಳೋದು. ಸೆಕ್ಯುಲರ್ ಈ ಪದವನ್ನು ಹುಟ್ಟು ಹಾಕಿದರು. ಸೆಕ್ಯುಲರ್ ಅಂದರೆ ಏನು? ಸರ್ವ ಧರ್ಮ ಸಮಾನ. ಈಗಲೂ ಸೆಕ್ಯುಲರ್ ಅಂದರೆ ಇವರೆಲ್ಲ ಸೆಕ್ಯುಲರ್ ಹೇಳ್ತಾರಲ್ಲ, ಈ ಡಿ ಕೆ ಸಿದ್ದರಾಮಯ್ಯ ಸೆಕ್ಯುಲರ್ ಅಂದರೆ ಏನು? ಎಲ್ಲ ಧರ್ಮ ಸಮಾನ, ಹೌದಲ್ವಾ? ಅದ್ಯಾಕೆ ದೇವಸ್ಥಾನದ ಮಾತ್ರ ನೀವು ಮುಜರಾಯಿ ಲೆಕ್ಕಿದ್ರು ಅದರ ಬಂಡಾರಾಗ ಲೆಕ್ಕ ಮಾಡಕ್ಕೆ ಬರ್ತೀರಿ? ನೀವ್ಯಾಕೆ ಮಸೀದಿದ್ದು ಲೆಕ್ಕ ಮಾಡಕ್ಕೆ ಹೋಗಲ್ಲ? ನೀವ್ಯಾಕೆ ಚರ್ಚಿದು ಲೆಕ್ಕ ಮಾಡಕ್ಕೆ ಹೋಗಲ್ಲ? ಹೋಗಿ ಅಲ್ಲಿ ಡೆಲ್ಲಿಯಲ್ಲಿ ಜುಮ್ಮಾ ಮಸೀದಿ ಇದೆಯಲ್ಲ, ಅದ್ರ ಲೆಕ್ಕ ಕೇಳಿ. RSS ಲೆಕ್ಕ ಕೇಳ್ತಿದ್ರಲ್ಲ, ಜುಮ್ಮಾ ಮಸೀದಿ ಕೇಳಿ. ಸರ್ವ ಧರ್ಮ ಸಮಾನ ಅಂತ ಹೇಳಿದ ಮೇಲೆ ಎಲ್ಲ ಧರ್ಮಗಳು ಒಂದೇ ಅಲ್ವಾ? ಹಿಂದೂ ಧರ್ಮದ ಮಾತ್ರ ಯಾಕೆ ನಿಮ್ಗೆ ಎಲ್ಲ ಸಣ್ಣ ಒಂದು ಮಾರಮ್ಮನ ಗುಡಿಗೂ ಲೆಕ್ಕ ಕೇಳ್ತೀರಿ? ಹಾಗಾದಲ್ಲಿ ದೇಶದಲ್ಲಿರೋ ದೊಡ್ಡ ದೊಡ್ಡ ಮಸೀದಿಗಳಿಗೆ ದುಡ್ಡು ಹಾಕಲ್ವ? ಅಲ್ಲಿ ಯಾರೆಲ್ಲ ದುಡ್ಡು ಹಾಕಿದ್ದಾರೆ? ಏನು ಲೆಕ್ಕ? ಅದೇನು ಸರ್ಕಾರದ ವ್ಯಾಪ್ತಿಗೆ ನೀವು ತಂದಿಲ್ಲ? ಇದು ಯಾವ ಕಾನೂನು? ಎಲ್ಲಿದೆ ಇದರಲ್ಲಿ? ಎಲ್ಲಿದೆ ಇಂಥ ಕಾನೂನು? ಇದನ್ನು ನಾನು ಕೇಳ್ತಾ ಇದ್ದೇನೆ. ಆಗಲಿದ್ದರೆ ಈ ತುಷ್ಟೀಕರಣ. ಕಾಂಗ್ರೆಸ್ ಅಂದರೆ ತುಷ್ಟೀಕರಣ, ಕಾಂಗ್ರೆಸ್ ಎಂದರೆ ದೇಶ ವಿಭಜನೆ, ಕಾಂಗ್ರೆಸ್ ಎಂದರೆ ಸ್ವಾರ್ಥ, ಕಾಂಗ್ರೆಸ್ ಎಂದರೆ ಅಧಿಕಾರ ವ್ಯಾಮೋಹ, ಕಾಂಗ್ರೆಸ್ ಎಂದರೆ ಭಯೋತ್ಪಾದನೆ, ಕಾಂಗ್ರೆಸ್ ಎಂದರೆ ಸಾರ್ವಭೌಮತ್ವಕ್ಕೆ ಧಕ್ಕೆ. ಎಲ್ಲಿಯವರೆಗೆ ಕಾಂಗ್ರೆಸ್ ಮುಕ್ತ ಆಗೋದಿಲ್ಲ ಈ ರಾಷ್ಟ್ರ, ಅಲ್ಲಿಯವರೆಗೆ ಭಾರತಕ್ಕೆ ಕ್ಷೇಮ ಇಲ್ಲ. ಕಾಂಗ್ರೆಸ್ಸೇ ದೇಶದ ಮೊದಲ ಶತ್ರು ನನ್ನ ದೃಷ್ಟಿಯಲ್ಲಿ. ಕಾಂಗ್ರೆಸ್ ಭಾರತೀಯರು ಕಟ್ಟಿದ ಸಂಸ್ಥೆ ಅಲ್ಲ, ಬ್ರಿಟಿಷರು ಅವರಿಗೆ ಬೇಕಾದ ಲಾಭಕ್ಕಾಗಿ ಕಟ್ಟಿಕೊಂಡ ಸಂಸ್ಥೆ ಕಾಂಗ್ರೆಸ್. ಈ ಕಾಂಗ್ರೆಸ್ ಒಡೆದು ಅನೇಕ ಚೂರುಗಳಾದವು. ಕಾಂಗ್ರೆಸ್ ಈಗ ಇರೋದು ಇದು ನಿಜವಾಗಿ ಇಂದಿರಾ ಗಾಂಧಿ ಕಟ್ಕೊಂಡಾಗ ಹಸುಗುರ್ತು ಚಿಹ್ನೆ ಇತ್ತಲ್ಲ ನಿಮ್ಮದು, ಯಾಕೆ ಈಗ ಆ ಚಿಹ್ನೆ ಇಲ್ಲ? ಚಿಹ್ನೆ ಯಾಕೆ ಬದಲಾಯಿತು? ನ್ಯಾಷನಲ್ ಕಾಂಗ್ರೆಸ್ಸಿನ ಚಿಹ್ನೆ ತಕ್ಕಡಿ ಚರಕ ಅದಿಲ್ಲ.
ಅಲ್ಲಿಂದ ಹಸು ಗುರುತು ಅದಿಲ್ಲ, ಹಸು ಕರು ಗುರುತು ಅದಿಲ್ಲ. ಕಾಂಗ್ರೆಸ್ ಆಯಿತಾಯಿತು. ಇಂದಿರಾ ಕಾಂಗ್ರೆಸ್ ಇದ್ದಿದ್ದು ಹೇಗೆ ನ್ಯಾಷನಲ್ ಕಾಂಗ್ರೆಸ್ ಆಗುತ್ತೆ? ಯಾವಾಗ ಆಗ್ಬಿಡ್ತದೆ ನ್ಯಾಷನಲ್ ಕಾಂಗ್ರೆಸ್? ಸ್ವಾತಂತ್ರ್ಯಕ್ಕಾಗಿ ಹುಟ್ಟಿದ ಪಕ್ಷ ಯಾವುದು? ಅದು ಚರಕದ ಕಾಂಗ್ರೆಸ್ಸು. ನಿಮ್ಮದು ಕಾಂಗ್ರೆಸ್ ಹೌದು. ನೀವು ಈ ಟೋಪಿಯನ್ನು ನಮ್ಮ ಯಾರ್ಯಾರ ತಲೆ ಎಷ್ಟೆಷ್ಟು ಸೈಜ್ ಇದೆ ನೋಡಿ ಹಾಕಿದ್ದೀರಿ ನೀವು. ಕಾರ್ಯಕ್ರಮ ತಲೆ ಇಷ್ಟು ಸೈಜು, ಅದು ನಮ್ಮ ಕ್ಯಾಮರಾಮ್ಯಾನ್ ತಲೆ ಸ್ವಲ್ಪ ದಪ್ಪ, ಅವ್ರಿಗೆ ಗೊತ್ತು ಅಷ್ಟು. ನೋಡಿ ಕ್ಯಾಪನ್ನು ಹಾಕಿದ್ದೀರಿ. ಈಗಲೂ ಹಾಕ್ತಾ ಇದ್ದೀರಿ. ಟೋಪಿ ಹಾಕ್ಕೊಂಡೇ ಕೂತು ಬಿಟ್ಟಿದ್ದೀರಿ ದರ್ಜಿಗಳು ನೀವು. ಇದನ್ನು ಖಂಡಿಸಬೇಕಲ್ವಾ? ಯಾರಿಗೆ ಹೇಳ್ತೀರಿ ನೀವು? ಲೆಕ್ಕ ಕೇಳ್ತೀರಿ ಆರ್ ಎಸ್ ಎಸ್ದು? ಆರ್ ಎಸ್ ಎಸ್ ಒಂದು ವಿಚಾರ, ಒಂದು ಗುಂಪು. ಅದರ ಅಂಡರ್ನಲ್ಲಿ ಒಂದು 75 ಸಂಸ್ಥೆಗಳಿದೆ, ಟ್ರಸ್ಟ್. ಯಾವುದೇ ಆರ್ ಎಸ್ ಎಸ್ನ ಕಟ್ಟಡ ಆರ್ ಎಸ್ ಎಸ್ನ ಹೆಸರಲ್ಲಿಲ್ಲ, ಜನಜಾಗರಣ ಟ್ರಸ್ಟಿನ ಹೆಸರಿನಲ್ಲಿದೆ. ಟ್ರಸ್ಟ್ ಅಂದಮೇಲೆ ಅಕೌಂಟಿಗೆ ಬರ್ತದಲ್ವಾ? ಒಂದು ಕಟ್ಟಡ ಕಟ್ಟುವಾಗ ಅಕೌಂಟಿಗೆ ಬರ್ತಲ್ಲ, ಟ್ಯಾಕ್ಸ್ ಹೋಯ್ತಲ್ಲ ಸರ್ಕಾರಕ್ಕೆ. ಇನ್ನೇನು ಕೇಳ್ತೀರಿ? ಗೊತ್ತಿದೆಯಾ ಆರ್ ಎಸ್ ಎಸ್ ಬಗ್ಗೆ? ಶಾಖೆಗೆ ಹೋಗಿದ್ದೀರಾ ಯಾವುದಾದ್ರೂ? ದೂರದಲ್ಲಿ ನಿಂತ್ಕೊಂಡು ನೋಡಿ ಮಾತಾಡೋದಕ್ಕೆ ನಿಮಗೂ ಅದಕ್ಕೇನು ಸಂಬಂಧ? ಅದೊಂದು ವಿಚಾರಪ್ಪ. 100 ಜನ ಸೇರಿಕೊಂಡ್ರು ಒಂದು ವಿಚಾರ ಮಾಡಿದರು, ದೇಶಭಕ್ತಿಗಾಗಿ ನಾವು ಹೋರಾಡೋಣ. 100 ಇದ್ದಿದ್ದು ಕೋಟಿ ಆಯಿತು, ಕಟ್ಟಿದ್ದು 100 ವರ್ಷ ಆಯಿತು. ಅದಕ್ಕೆ ಅನಿಸ್ತು ಆರ್ ಎಸ್ ಎಸ್ಗೆ ಈ ಬೆಟ್ಟ ಗುಡ್ಡಗಳಲ್ಲಿರುವ ಈ ಟ್ರೈಬು ಬಗ್ಗೆ ಕೆಲಸ ಮಾಡಬೇಕು ಅಂತ ಅನಿಸ್ತು. ಪಾಪ ಅವರು ಸಮಾಜದ ಮುಖ್ಯವಾಹಿನಿಯಿಂದ ದೂರ ಇದ್ದಾರೆ, ಕ್ರಿಶ್ಚಿಯನಿಗೆ ಮತಾಂತರ ಆಗ್ತಾ ಇದ್ದಾರೆ. ನಾವು ಅವರಿಗೆ ಈ ಭಾರತೀಯ ಸಂಸ್ಕೃತಿಯಲ್ಲಿ ಉಳಿಸ್ಕೊಳ್ಬೇಕು ಅಂತ ಅನಿಸಿದಾಗ ಆರ್ ಎಸ್ ಎಸ್ ವನವಾಸಿ ಕಲ್ಯಾಣ ನಿರ್ಮಾಣ ಮಾಡ್ತು. ವನ್ಯವಾಸಿ ಕಲ್ಯಾಣ ಟ್ರಸ್ಟ್. ರಾಷ್ಟ್ರದ ಉತ್ಥಾನ ಮಾಡಬೇಕು, ಅದಕ್ಕಾಗಿ ವಿದ್ಯಾಲಯಗಳ ಸ್ಥಾಪನೆ ಮಾಡಬೇಕು ಅನಿಸ್ತು ಆರ್ ಎಸ್ ಎಸ್ಗೆ. ಆಗ ಅದು ರಾಷ್ಟ್ರೋತ್ಥಾನ ಪರಿಷತ್ತನ್ನು ನಿರ್ಮಾಣ, ಅದು ಟ್ರಸ್ಟ್. ಎಷ್ಟು ಇಡೀ ಭಾರತದಲ್ಲಿ ಎಷ್ಟೋ ವಿದ್ಯಾಕೇಂದ್ರಗಳಿದೆ, ಆಡಿಟೆಡ್, ಲೆಕ್ಕ ಬರ್ತದೆ, ನೋಡ್ಕೊಳ್ಳಿ. ಸಂಸ್ಕಾರ ಭಾರತಿ ಅಂತ ಸಂಸ್ಕಾರವನ್ನು ಕೊಡಬೇಕು, ಸಾಂಸ್ಕೃತಿಕ ಚಟುವಟಿಕೆ ನಡೆಸಬೇಕು ಅಂತ ಸಂಸ್ಕಾರ ಭಾರತಿ ಟ್ರಸ್ಟ್. ಜನಜಾಗರಣ ಟ್ರಸ್ಟ್, ಆರೋಗ್ಯ ಭಾರತಿ ಟ್ರಸ್ಟ್. ನಿಮಗೆ ಗೊತ್ತಾ ಪ್ರಿಯಾಂಕಾ ಖರ್ಗೆ ಅವರೇ, ಆರ್ ಎಸ್ ಎಸ್ ಒಂದು ವಿಚಾರ ರೀ, ಅದೊಂದು ವಿಚಾರ. ಕೋಟಿ ಕೊಟ್ಟವನು ಕೇಸ್ ಹಾಕಲಿ, ನೋಡಿ ಆರ್ ಎಸ್ ಎಸ್ನ ರಸೀದಿ ಇದೆ, ಆರ್ ಎಸ್ ಎಸ್ ರಸೀದಿ ಇದೆ, ಈ ರಸೀದಿಯಲ್ಲಿ ನಾನು 1 ಕೋಟಿ ಕೊಟ್ಟಿದ್ದೀನಿ, ಮೋಸ ಮಾಡಿದ್ದಾರೆ ತೋರಿಸಿ. ಇಡೀ ಭಾರತದಲ್ಲಿ ನಿಮಗೆ ರಸೀದಿ ಫೀಸೇ ಸಿಕ್ಕಲ್ಲ, ಯಾಕೆಂದರೆ ರಸೀದಿ ಪುಸ್ತಕನೇ ಇಲ್ಲ. ಇನ್ನೂ ಒಂದು ಹೇಳ್ತೇನೆ, ಆರ್ ಎಸ್ ಎಸ್ಗೆ ಸದಸ್ಯತ್ವನೇ ಇಲ್ಲ. ನಾನು ಕಾಕಿ ಪ್ಯಾಂಟ್ ಕಾಕಿ ಶರ್ಟ್ ಹಾಕ್ಕೊಂಡು ಟೋಪಿ ಹಾಕ್ಕೊಂಡು ದಂಡ ಹಿಡ್ಕೊಂಡು ಹೋಗಿ ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತೇಳಿ ಧ್ವಜಕ್ಕೆ ವಂದನೆ ಮಾಡಿ ನಾನು ಆ ಶಾಖೆಯಲ್ಲಿ ಅಟೆಂಡ್ ಆದರೆ ನಾನು ಸ್ವಯಂ ಸೇವಕ. ನನಗೆ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಶಿಕ್ಷಣ ಬೇಕು ಅಂದರೆ ನಾನು ಪ್ರಾಥಮಿಕ ಶಿಕ್ಷಾ ವರ್ಗ, ಅಲ್ಲಿಂದ ಇನ್ನೊಂದು ಉನ್ನತ ಶಿಕ್ಷಾ ವರ್ಗಕ್ಕೆ ನಾನು ಅಟೆಂಡ್ ಆಗಿ ಇನ್ನಷ್ಟು ತಿಳ್ಕೊಳ್ತೇನೆ ಅಷ್ಟೇ. ಮನುಷ್ಯತ್ವದ ನಿರ್ಮಾಣಕ್ಕಾಗಿ ಅದು ಉಟ್ಕೊಂಡ ಒಂದು ಗುಂಪು, ಅದು ಅಷ್ಟೇ. ಗುಂಪಿಗೆ ಯಾಕೆ ಟ್ರಸ್ಟು ಅಲ್ಲ, ಇದು ರಿಜಿಸ್ಟ್ರೇಷನ್. ಈ ಥರ ಎಷ್ಟೋ ಇದೆ, ಕ್ರಿಶ್ಚಿಯನ್ಗಳಲ್ಲಿ ಎಷ್ಟೋ ಇದೆ. ನೀವು ಕೇಳೋಕ್ಕಾಗಲ್ಲ, ಕೇಳಕ್ಕೆ ಹೋದರೆ ನಿಮ್ಗೆ ಕಷ್ಟ ಆಗುತ್ತೆ. ಮಾಡೋಕ್ಕಿರೋ ಕೆಲಸ ಇದೆ ನಿಮಗೆ. ಅಲ್ಲಿ ಬಿಡದಿಯಲ್ಲಿ ರೈತರಿದ್ದಾರಲ್ಲ, ಎಷ್ಟು ದಿವಸ ಆಯಿತು ಸ್ಟ್ರೈಕ್ ಮಾಡ್ತಾ ಕೂತು? ಹೋಗಿದ್ದೀರಾ ನೀವು? ಕಾನೂನು ಪಾಲನೆ ಅಲ್ಲಿ ಹಾಳಾಗುವ ಎಲ್ಲ ಚಾನ್ಸಸ್ ಇದೆ. ಹೋಗಿದ್ದೀರಾ ನೀವು? ನಮ್ಮ ಖರ್ಗೆ ಅವರು, ಡಿ ಕೆ ಶಿವಕುಮಾರ್ ಹೋಗಿದ್ದೀರಾ? ರೈತರು ಒಪ್ಕೊಳ್ತಾ ಇದ್ದಾರೆ. ಒಪ್ಕೊಳ್ತಾ ಇದ್ದಾರೆ. ಇವರ ಏಜೆಂಟ್ಗಳು ಒಪ್ಕೊಳ್ಳೋದು. ಅದೇನು ಈ ಕ್ರಿಕೆಟ್ ಮ್ಯಾಚಿನಲ್ಲೆಲ್ಲ ನೋಡಿ, ಇವ್ರಿಗೆ 1 ಲಕ್ಷ ಅಂತ ಹೇಳಿದಾಗ ಒಂದು ದೊಡ್ಡ ಒಂದಿಷ್ಟು ಹಿಂಗೆ ಇದು ಮಾಡಿ ಫ್ಲೆಕ್ಸ್ ಮಾಡಿ ತಿಕ್ಕು ಇದ್ರದ್ದು ಅದ್ರ ಕೊಡೋದು. ಈ 1 ಲಕ್ಷದ ಚೆಕ್ ಕಾಣೋದಿಲ್ಲಲ್ಲ ಕ್ಯಾಮರಕ್ಕೆ, ಅದಕ್ಕೆ ಹಾಗೆ ಕೊಟ್ಟಿದ್ದಿಲ್ಲಿ. ಹೌದು, ಬಿಡದಿ ಫುಟ್ಬಾಲ್ ಮ್ಯಾಚ್ ಅಲ್ಲ ಅದು ಆಗ್ತಾ ಇರೋದು. ಇವು ಯಾರಿಗೆ ಅದೇ ಹೇಳಿದೆ, ಯಾವ ಸೈಜಿನ ಟೋಪಿ ಹಾಕಬೇಕು. ಈ ಬಿ ಜೆ ಪಿಯವರಿಗೆ ಈ ಸೈಜ್ ಗೊತ್ತಿಲ್ಲ. ಒಂದು ಲೂಸ್ ಹಾಕ್ಬಿಡ್ತಾರೆ, ಒಂದು ಟೈಟ್ ಹಾಕ್ಬಿಡ್ತಾರೆ, ಟೊಪ್ಪಿಯೇ ಇಡ್ಸೋಲ್ಲ. ಆದರೆ ಕರೆಕ್ಟ್ ಸೈಜ್ ಗೊತ್ತಿರೋದು ಕಾಂಗ್ರೆಸ್ಗೆ. ಮೋಸದ ಟೋಪಿ. ಆ ಟೋಪಿಯನ್ನು ಹಾಕ್ಲಿಕ್ಕೆ ಅವರಿಗೆ ಮಾತ್ರ ಗೊತ್ತು, ಹಾಕ್ತಾನೇ ಹೋಗ್ತಾರೆ. ಇವತ್ತು ಈಗ ಗಾಂಧಿ ಹತ್ಯೆಯ ಸತ್ಯ ಅನೇಕ ವಿಚಾರಗಳನ್ನು ಹೊರಗಿಡ್ತದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.